ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಡಾಕ್ಟರ್ ಇರಯ್ಯ ರಾಸನ್ ಅಂದ್ರ ಬೀಜ ಭತ್ತ ಅನ್ನೋ ಕತೆ ಬಗ್ಗೆ ಇವತ್ತು ಮಾತಾಡೋಣ. ಈ ಕತೆ ಇದೆಯಲ್ಲ, ನಿಜವಾದ ಆತಿಥ್ಯ ಅಂದ್ರೆ ಏನು, ನಾವು ಕೊಡ್ತೀವಿ ಅನ್ನೋದರ ಆಳವಾದ ಅರ್ಥ ಏನು ಅಂತ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಿಜವಾದ ಔದಾರ್ಯ ಅಂದ್ರೆ ಏನು ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಯೋಚನೆ ಮಾಡಿ, ನಾವು ಮಾಡೋ ಹಬ್ಬ, ಸಮಾರಂಭಗಳು ಅದೆಲ್ಲ ಕೇವಲ ಹೊಟ್ಟೆ ತುಂಬಿಸೋಕೆ ಮಾತ್ರನಾ? ಅಷ್ಟೇನಾ ಅದ್ರ ಉದ್ದೇಶ? ಅಥವಾ ಅದಕ್ಕೂ ಮಿಗಿಲಾದ ಏನಾದ್ರೂ ಅರ್ಥ ಇದೆಯಾ? ಈ ಒಂದು ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ಮಾತುಕತೆ ಶುರುವಾಗತ್ತೆ. ಲೇಖಕರು ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತಾರೆ. ಇವತ್ತಿನ ದಿನಗಳಲ್ಲಿ ನಾವು ಮಾಡೋ ಔತಣಗಳು, ಪಾರ್ಟಿಗಳು ಬರೀ ಶೋಗಿಗೆ ಸೀಮಿತ ಆಗ್ಬಿಟ್ಟಿದ್ಯಾ? ನಿಜವಾದ ಪ್ರೀತಿ, ಆತ್ಮೀಯತೆ ಎಲ್ಲ ಎಲ್ಲಿ ಹೋಯ್ತೋ? ಬನ್ನಿ ಈ ಪ್ರಶ್ನೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಿದ್ರೆ ಇವತ್ತಿನ ಕಾಲದಲ್ಲಿ ಔತಣ ಅಂದ್ರೆ ಏನಾಗಿದೆ ನೋಡಿ? ಬರೀ ಬಿಸ್ನೆಸ್ ಲಾಭಕ್ಕೋಸ್ಕರ ಮಾಡೋ ಕೂಟಗಳು, ಎಲ್ಲೋ ಅಕ್ರಮವಾಗಿ ಸಂಪಾದಿಸಿದ ಹಣದಲ್ಲಿ ಮಾಡೋ ಪಾರ್ಟಿಗಳು, ಇಲ್ಲ ಅಂದ್ರೆ ಶ್ರೀಮಂತರು, ದೊಡ್ಡ ದೊಡ್ಡ ಮನುಷ್ಯರು ಮಾಡ್ಕೊಳ್ಳೋ ಆಚರಣೆಗಳು. ಅಷ್ಟೇ ಅಲ್ಲ, ಒಂದ್ ವಾರ ಪೂರ್ತಿ ಕಷ್ಟಪಟ್ಟು ದುಡ್ದಿದ್ದನ್ನೆಲ್ಲ ಒಂದೇ ರಾತ್ರಿಯಲ್ಲಿ ಮೋಜು ಮಸ್ತಿ ಅಂತ ಖಾಲಿ ಮಾಡೋದು. ಇದನ್ನೆಲ್ಲ ನಿಜವಾದ ಔತಣ ಅಂತ ಕರೆಯೋಕಾಗುತ್ತಾ? ಯೋಚನೆ ಮಾಡಿ. ಸರಿ, ಈಗಿನ ಕಾಲದ ಈ ಗೊಂದಲಗಳಿಂದ ಸ್ವಲ್ಪ ಹೊರಗೆ ಬಂದು ನಮ್ಮ ಹಿರಿಯರು, ನಮ್ಮ ಪ್ರಾಚೀನ ಗ್ರಂಥಗಳು ಏನ್ ಹೇಳ್ತವೆ ಅಂತ ನೋಡೋಣ. ಆ ಕಾಲದಲ್ಲಿ ಆತಿಥ್ಯದ ನಿಜವಾದ ಅರ್ಥ ಏನಾಗಿತ್ತು ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ತೊಲ್ಕಾಪ್ಯಂನಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ. ವೃಂದೆ ಪದುಮೈ ಅಂದ್ರೆ ಆತಿಥ್ಯವೇ ಹೊಸತನ. ಇದರ ಅರ್ಥ ಏನ್ ಗೊತ್ತಾ? ನಿಜವಾದ ಆತಿಥ್ಯ ಅಂದ್ರೆ ನಮ್ಗೆ ಗೊತ್ತಿರೋರಿಗೆ, ಚೆನ್ನಾಗಿರೋರಿಗೆ ಊಟ ಹಾಕೋದಲ್ಲ. ಬದಲಿಗೆ ಯಾರು ಅಪರಿಚಿತರೋ, ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡೋದು. ಇದು ಬರೀ ಸಮಾಜಕ್ಕೋಸ್ಕರ ಮಾಡೋ ಕೆಲಸ ಅಲ್ಲ, ಇದೊಂದು ನಿಸ್ವಾರ್ಥ ಸೇವೆ. ತಿರುಕುರಳ್ನಲ್ಲಿ ಬರುವ ಈ ಮಾತು ಎಷ್ಟು ಸುಂದರವಾಗಿದೆ ನೋಡಿ. ಹೊರಗಡೆ ಅತಿಥಿ ಕಾಯ್ತಾ ಇದ್ರೆ ತಟ್ಟೆಯಲ್ಲಿರೋ ಊಟ ಅಮೃತವೇ ಆಗಿದ್ರೂ ಸರಿ, ಅದನ್ನ ಒಬ್ರೇ ತಿನ್ನೋದು ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ ಅಂತ. ಅಂದ್ರೆ ನಮ್ಮ ಸ್ವಂತ ಹಸಿವೆಗಿಂತ ಮನೆಗೆ ಬಂದ ಅತಿಥಿಯ ಹಸಿವು ದೊಡ್ಡದು. ಅತಿಥಿ ದೇವೋಭವ ಅನ್ನೋದರ ನಿಜವಾದ ಅರ್ಥವೇ ಇದು. ಸರಿ, ಇದೆಲ್ಲ ಚೆನ್ನಾಗಿದೆ. ಆದ್ರೆ ಒಂದು ವೇಳೆ ಕೊಡೋಕೆ ನಮ್ಮತ್ರನೇ ಏನೂ ಇಲ್ಲ ಅಂದ್ರೆ, ನಮ್ಮ ಹೊಟ್ಟೆಗೆ ಗತಿಯಿಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಏನ್ ಮಾಡೋದು? ಈ ಒಂದು ಕಠಿಣ ಪ್ರಶ್ನೆಗೆ ಉತ್ತರವಾಗಿ ಒಂದು ಕಥೆ ಇದೆ, ಅದ್ನ ಕೇಳೋಣ ಬನ್ನಿ. ಈ ಕಥೆಯ ನಾಯಕ ಇಳಯಾನ್ಕುಡಿ ಮಾರನಾರ್, ಒಬ್ಬ ಮಹಾನ್ ವ್ಯಕ್ತಿ. ಅವರ ಜೀವನದಲ್ಲಿ ಒಂದು ರಾತ್ರಿ ಬರುತ್ತೆ, ಅದು ಅವರನ್ನ ಒಂದು ದೊಡ್ಡ ಪರೀಕ್ಷೆಗೆ ಒಳಪಡಿಸುತ್ತೆ. ಆ ಪರೀಕ್ಷೆಯನ್ನ ಅವರು ಹೇಗೆ ಎದುರಿಸಿದ್ರು ನೋಡೋಣ. ಕಲ್ಪನೆ ಮಾಡ್ಕೊಳ್ಳಿ, ಜೋರಾಗಿ ಮಳೆ ಸುರಿತಾ ಇದೆ, ಬಿರುಗಾಳಿ, ಕತ್ತಲು. ಆ ಸಮಯದಲ್ಲಿ ಒಬ್ಬ ಅತಿಥಿ ಬಂದು ಬಾಗಿಲು ತಟ್ತಾರೆ, ಆಶ್ರಯ, ಊಟ ಕೇಳ್ತಾರೆ. ಮಾರನಾರ್ ಮತ್ತವರ ಪತ್ನಿ ನೋಡಿದ್ರೆ ಮನೆಯಲ್ಲಿ ಒಂದು ಕಾಳು ಕೂಡ ಇರೋದಿಲ್ಲ. ಆಗ ಮಾರನಾರ್ ಏನ್ ಮಾಡ್ತಾರೆ ಗೊತ್ತಾ? ಆ ಪ್ರವಾಹದ ಹಾಗೆ ಹರಿಯೋ ಮಳೆಯಲ್ಲೇ ಗದ್ದೆಗೆ ಹೋಗ್ತಾರೆ. ಅಂದೇ ಬಿತ್ತನೆ ಮಾಡಿದ್ದ ಬೀಜದ ಭತ್ತವನ್ನು, ಅಂದ್ರೆ ಅವರ ಭವಿಷ್ಯದ ಫಸಲನ್ನೇ ವಾಪಸ್ ತರ್ತಾರೆ. ಅಡಿಗೆ ಮಾಡೋಣ ಅಂದ್ರೆ ಮನೆಯಲ್ಲಿ ಸೌದೆ ಇಲ್ಲ. ಅದಕ್ಕೆ ತಾವು ವಾಸವಿದ್ದ ಮನೆಯ ಚಾವಣಿಯ ಮರದ ಪಕ್ಕಾಸುಗಳನ್ನೇ ಕಿತ್ತು ಒಲೆಗೆ ಹಾಕ್ತಾರೆ. ನೋಡಿ, ಇದು ಕೇವಲ ತ್ಯಾಗ ಅಲ್ಲ, ತಮ್ಮ ಭವಿಷ್ಯವನ್ನ, ತಮ್ಮ ಮನೆಯನ್ನೇ ಪಣಕ್ಕಿಟ್ಟು ಮಾಡಿದ ಸೇವೆ ಇದು. ಇಷ್ಟೆಲ್ಲ ತ್ಯಾಗ ಮಾಡಿದ್ರಲ್ಲ, ಇಂತಹ ಮಹಾನ್ ತ್ಯಾಗಕ್ಕೆ ಸಿಕ್ಕ ಫಲವಾದ್ರೂ ಏನು? ಬನ್ನಿ ಕಥೆಯ ಕ್ಲೈಮ್ಯಾಕ್ಸ್ ನೋಡೋಣ. ಅಂದು ರಾತ್ರಿ ಅವರ ಮನೆಗೆ ಬಂದಿದ್ದ ಅತಿಥಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಶಿವನೇ ಆಗಿದ್ದ. ಆ ದಂಪತಿಗಳ ನಿಸ್ವಾರ್ಥ ಗುಣವನ್ನ ಪರೀಕ್ಷೆ ಮಾಡ್ಲಿಕ್ಕಾಗಿಯೇ ಬಂದಿದ್ದ. ಅವರ ಈ ನಿಸ್ವಾರ್ಥ ಸೇವೆ, ಆ ತ್ಯಾಗದ ಮನೋಭಾವಕ್ಕೆ ಮೆಚ್ಚಿದ ಶಿವ ಮತ್ತು ಉಮಾದೇವಿ ಇಬ್ಬರೂ ಪ್ರತ್ಯಕ್ಷರಾಗಿ ಅವರಿಗೆ ದೈವಿಕವಾದ ಆಶೀರ್ವಾದವನ್ನ ನೀಡ್ತಾರೆ. ಇದು ಅವರ ತ್ಯಾಗಕ್ಕೆ ಸಿಕ್ಕ ಒಂದು ದೈವಿಕ ಗೌರವ. ಈ ಕಥೆ ನಮಗೆ ಕೊಡೋದ್ರಲ್ಲಿರೋ 2 ವಿಧಾನಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು, ನಮ್ಮತ್ರ ಹೆಚ್ಚಿಗೆ ಇರೋದನ್ನ, ಅಂದ್ರೆ ನಮ್ಮ ಸರ್ಪ್ಲಸ್ನಿಂದ ಕೊಡೋದು. ಇದರಿಂದ ನಮ್ಗೇನೋ ದೊಡ್ಡ ನಷ್ಟ ಆಗಲ್ಲ. ಆದ್ರೆ ಇನ್ನೊಂದು ರೀತಿ ಇದೆ ನೋಡಿ, ಅಭಾವದಿಂದ ಕೊಡೋದು. ಅಂದ್ರೆ ನಮ್ಮತ್ರ ಏನೂ ಇಲ್ಲದಿದ್ದಾಗ ನಮ್ಮ ಭವಿಷ್ಯವನ್ನೇ ಕೊಡುಗೆಯಾಗಿ ಕೊಡೋದು. ಮಾರ್ನಾರ್ ಮಾಡಿದ್ದು ಇದನ್ನೇ. ಅವ್ರ ಹತ್ರ ಇದ್ದಿದ್ದೆಲ್ಲವನ್ನೂ, ಅವರ ಸರ್ವಸ್ವವನ್ನೂ ಕೊಟ್ರು. ಅದೇ ಅವರನ್ನ ಅಷ್ಟು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿದ್ದು. ಕೊನೆಗೆ ಈ ಕಥೆ ನಮ್ಗೆ ಒಂದು ಸಿದ್ಧ ಉತ್ತರ ಕೊಡಲ್ಲ, ಬದಲಿಗೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಹಾಗಾದ್ರೆ ನಿಜವಾಗ್ಲೂ ಕೊಡೋದು ಅಂದ್ರೆ ಏನು? ಈ ಪ್ರಶ್ನೆ ನಮ್ಮೆಲ್ಲರಿಗೂ ಒಂದು ಸವಾಲಿನ ಹಾಗೆ. ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ಈ ಅದ್ಭುತ ಕಥೆಯನ್ನ ನಮ್ಮ ಮುಂದಿಟ್ಟ ಪ್ರೊಫೆಸರ್ ಡಾಕ್ಟರ್ ಇರಯ್ಯ ರಾಸನ್ ಅವರಿಗೆ ಧನ್ಯವಾದಗಳು. ಪ್ರೊಫೆಸರ್ ಡಾಕ್ಟರ್ ಇರಯ್ಯ ರಾಸನ್.